ಹೇ ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು ತಿಳಿದೆನು ಇಂದು ನಾನು ಮಿಥ್ಯಾ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಅವರೇ ಹೇಗಿದ್ದೀರಿ? ಆರಾಮ್ ಮೇಡಮ್. ದೇವರ ದುಡ್ಡು ಚಿತ್ರದ ಗೀತೆ ಅಲ್ವಾ ಇದು? ಹೌದು ಎಷ್ಟು ಮೇಡಮ್, ದೊಡ್ಡ ಹೌದು. ತಾರಾ ಬಳಗನೇ ಇದೆ ಇದರಲ್ಲಿ. ರಾಜೇಶ್ ಸರ್, ಜಯಂತಿ ಅಮ್ಮ, ಟಿ ಎನ್ ಬಾಲಕೃಷ್ಣ ಸರ್, ದ್ವಾರಕೀಶ್ ಸರ್,
ಓ ಮೈ ಗಾಡ್. ಮ್ಯಾಮ್, ಹೇಗೆ ಅನ್ನಿಸ್ತು ಈ ಒಂದು ಹಾಡು? ಅದ್ಭುತ ಅನ್ನಿಸ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಕಷ್ಟಕರವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದು ಅಲ್ಲಲ್ಲಿ ಸ್ವಲ್ಪ ರಂಗಗೀತೆಯ ಛಾಪಿದೆ, ಡಿವೋಷ್ನಲ್ಲಿನ ಛಾಪು ಇದೆ, ಎಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಜನಪದದ ಮಟ್ಟು ಕೂಡ ಹಾಕಿದ್ದಾರೆ. ತುಂಬ ವಿಭಿನ್ನವಾಗಿ ಕಂಪೋಸ್ ಮಾಡಿರೋಂಥ ಹಾಡಿದು. ಆಮೇಲೆ ನೀವು ಪ್ರತಿ ಸಲವೂ ಅದೆರಡಕ್ಕೂ ಬರ್ತಾ ಇದ್ರಲ್ಲ ಶಿಫ್ಟು, ಎಷ್ಟು ಆನಂದಕರವಾಗಿತ್ತು ಅಂತಂದರೆ ನಿಜವಾಗ್ಲೂ ಖುಷಿ ಆಯಿತು. ಅದು ತುಂಬ ಕಷ್ಟ, ಆ ಗ್ಲೈಡ್ ಕೊಟ್ಕೊಂಡು ಬರೋ ಅಂಥದ್ದು. ಅದು ಒಬ್ಬ ಪಳಗಿದ ನುರಿತ ಗಾಯಕರಿಗೆ ಅದು ಸಾಧ್ಯವಾಗತ್ತೆ. ನೀವು ಆ ಒಂದು ಆ ನುರಿತ ಗಾಯನವನ್ನು ಇವತ್ತು ಪ್ರದರ್ಶನ ಮಾಡಿದ್ದೀರಿ ಮಾರಣ್ಣ ಅವರೇ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಅಲ್ಲಲ್ಲಿ ಚರಣದ ಬಿಗಿನಿಂಗು, ಓಪನಿಂಗ್ ಹಾಡಿದ ಆಲಾಪು, ಅಲ್ಲೆಲ್ಲ ಒಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕಿತ್ತು. ಅದನ್ನು ಹೆಚ್ಚು ಫೋಕಸ್ ಮಾಡಿ ತಂದ್ಕೊಂಡ್ಬಿಟ್ರೆ ನಿಮ್ಮನ್ನು ಮೀರಿಸೋರಿರಲ್ಲ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೂಪರ್. ವೇಮ್ಗಲ್ ಸರ್? ಮಾರಣ್ಣವರೇ, ಹೇಳಿ ಸ್ವಾಮಿ. ಈ ಹಿಂದಿನ ಸಂಚಿಕೆಯಲ್ಲಿ ಸಹ ಒಳ್ಳೆ ಚಿತ್ರಗೀತೆಯನ್ನು ಹಾಡಿದ್ರಿ. ಈಗ ಈ ಈ ಈ ಹಾಡು ಕೂಡ ಒಳ್ಳೆ ಭಕ್ತಿಗೀತೆ ಥರ ಕಾಣಿಸ್ತು ನಮಗೆ. ಕೇಳ್ತಾ ಇದ್ದರೆ ಎಲ್ಲೋ ಶ್ರೀಕೃಷ್ಣನ ನೆನೆಸ್ಕೊಂಡು ಆಡ್ತಕ್ಕಂಥ ಒಂದು ಒಳ್ಳೆ ಭಕ್ತಿಗೀತೆ ಅಂತ ಅನ್ನಿಸ್ತು. ಅದು ಚಿತ್ರಗೀತೆಯಾಗಿ ನಮಗೇನು ಕಾಣಲಿಲ್ಲ, ಬಟ್ ಆದರೂ ಒಳ್ಳೆ ಪ್ರಯತ್ನ ಪಟ್ಟು ಜಸ್ಟಿಸ್ ಕೊಟ್ಟಿದ್ದೀರಿ ನೀವು ಹಾಡಿಗೆ. ಚೆನ್ನಾಗಿ ಆಡಿದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್? ಈ ಹಾಡನ್ನು ಆರಾಮಾಗಿ ತತ್ವಪದದ ಗುಂಪಿಗೆ ಹಾಕ್ಬೋದು. ಒಂದು ತತ್ವವನ್ನು ಹೇಳ್ತಾ ಇದೆ, ನಾನೇ ಎಂಬ ಭಾವ. ತತ್ವಪದಗಳು ಗೊತ್ತಲ್ಲ, ಜನಪದದಲ್ಲಿ ಒಳ್ಳೆ ತತ್ವಗಳನ್ನು ಹೇಳ್ತಾರಲ್ಲ, ಅದ್ಭುತವಾದಂಥ ತತ್ವಪದ ಅಂತ ಹೇಳಿ ಆರಾಮಾಗಿ ಹೇಳ್ಬೋದು. ಸಿನಿಮಾ ಅನ್ನೋದು ಬಿಟ್ಟರೆ ಇಲ್ಲಿ ಹೆಂಡತಿ ಮಕ್ಕಳು ಅಂದ್ರಿ, ಅದು ಮಕ್ಕಳು ಹೆಂಡತಿ ಮಕ್ಕಳು ಅಷ್ಟು ಮಕ್ಕಳು ಅಂತ ಒಂದು ಸ್ವಲ್ಪ ಅದನ್ನು ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ ಒಂದು ಗಮನ ಹರಿಸಿದ್ರೆ ಆಯಿತು. ಬೇರೆ ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ. ಭಾಳ ಚೆನ್ನಾಗಿ ಹಾಡಿದ್ರಿ. ಇದರಲ್ಲಿ ಎಂಥ ತತ್ವ ಅಡಗಿದೆ ಅಂತಂದರೆ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಬ್ಬ ಮಹಾನ್ ಭಕ್ತ ಇರ್ತಾನೆ, ಅವನು ಕರೆದ ತಕ್ಷಣ ಸಾಕ್ಷಾತ್ ಶ್ರೀಕೃಷ್ಣ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಡೋಣಂತೆ. ಹೇಗೆ ಶಂಖಚಕ್ರ ಗದಾಧಾರಿಯಾಗಿ ಬಂದು ನಿಂತ್ಕೊಂಡ್ಬಿಡೋಣಂತೆ. ಬಣ್ಣ ಎಲ್ಲ ಗೊತ್ತಲ್ಲ ನಿಮಗೆ, ನಾವು ಕಲ್ಪನೆ ಮಾಡಿದ್ದೀವಲ್ಲ. ಆ ಥರದ ಮಹಾನ್ ಭಕ್ತ ಅವನು. ಒಂದಿನ ನದಿನಲ್ಲಿ ಸ್ನಾನ ಮಾಡ್ತಿದ್ದಾಗ ಪ್ರವಾಹ ಜಾಸ್ತಿ ಆಗ್ತಿತ್ತು, ಸೊಂಟದ ಮಟ್ಟಕ್ಕೆ ಬರ್ತಾ ಇತ್ತು. ಅಲ್ಲಿದ್ದ ಅಂಬಿಗರು ಅವರೆಲ್ಲ ಜನ ಎಲ್ಲ ಕೂಗಾಡಿದ್ರು, ಸ್ವಾಮಿ ಮೇಲ್ಗಡೆಯಿಂದ ಪ್ರವಾಹ ಬರ್ತಾ ಇದೆ, ಬನ್ನಿ ಕಾಪಾಡ್ತೀವಿ. ಇವನಿಗೇನು ಧೈರ್ಯ, ನಾನು ಕರೆದ್ರೆ ಶ್ರೀಕೃಷ್ಣನೇ ಬರ್ತಾನೆ, ಇವ್ರು ಯಾರು ನನ್ನ ಕಾಪಾಡೋಕ್ಕೆ, ಹೋಗ್ರಪ್ಪ ನಾನು ಬರ್ತೀನಿ ಅಂದ. ಸರಿ, ಸ್ವಲ್ಪ ಹೊತ್ತು ಎದೆ ಮಟ್ಟಕ್ಕೆ ಬಂತು. ಆ ತೆಪ್ಪದವ್ರು ಬಂದರು, ಬನ್ನಿ ಸ್ವಾಮಿ ಮೇಲ್ಗಡೆಯಿಂದ ಪ್ರವಾಹ ಬರುತ್ತೆ, ಕಾಪಾಡ್ತೀವಿ. ಆ ತೆಪ್ಪದವ್ರಿಗೆ ಏನಂತ ಹೇಳಿರ್ಬೋದು? ಅಲ್ಲಿ ಅವನು ಹೇಳಲಿಲ್ಲ, ದೇವ್ರು ನಾನು ಕರೆದ್ರೆ ಬರ್ತಾನೆ ಮನಸ್ಸಲ್ಲಿತ್ತು. ನೀವು ತೆಪ್ಕೋಗ್ರೆ ನನಗೆ ಗೊತ್ತು ಅಂದ. ತೆಪ್ಪದವ್ರಿಗೆ ನೀವು ತೆಪ್ಕೋಗ್ರಿ ಗೊತ್ತು ನನಗೆ ಬರೋದು ಹೇಗೆ ಅಂತ. ನೋಡಿ ಏನು ಧೈರ್ಯ ಅಂದರೆ, ಕೃಷ್ಣನೇ ಬರ್ತಾನೆ ಅನ್ನೋ ಧೈರ್ಯ. ಕುತ್ತಿಗೆ ಮಟ್ಟಕ್ಕೆ ಬಂತು. ಸರ್ಕಾರದವ್ರು ಯಾರು ಹೆಲಿಕಾಪ್ಟರ್ ಕಳಿಸಿದ್ರಂತೆ, ಹಗ್ಗ ಬಿಟ್ರಂತೆ. ಅದಕ್ಕೂ ಜಗ್ಲಿಲ್ಲ, ಹೋಗ್ರಪ್ಪ ನನಗೆ ಗೊತ್ತು ಬರಲ್ಲ, ಇವನು ಯಾರೋ ತಲೆಕಟ್ಟದ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ ಅಂತ ಅವರು ಹೋದರು. ಪ್ರವಾಹ ಬಂತು, ಕೊಚ್ಕೊಂಡು ಹೋದ, ಸತ್ತು ಹೋದ. ನೇರವಾಗಿ ವೈಕುಂಠಕ್ಕೆ ಹೋಗ್ಬಿಟ್ಟ. ಅವ್ನು ಮಹಾನ್ ಭಕ್ತ ಅಲ್ಲ. ಹೋಗಿ ಇವನು ಕೋಪ ಬಂದುಬಿಟ್ಟಿದೆ. ಎಲ್ಲ ಸಮಯದಲ್ಲಿ ಪಕ್ಕದಲ್ಲೇ ಬಂದು ನಿಂತ್ಕೋತಿದ್ದ, ಈಗೇನಾಗಿದೆ ನಿನಗೆ, ಇಲ್ಲಿ ನೋಡೋರು ಆರಾಮಾಗಿ ನಕ್ಕೊಂಡು ಮಲಗಿದೆಯಲ್ಲ ಅಂತ ಕೃಷ್ಣನ ಬೈಯಕ್ಕೆ ಶುರು ಮಾಡ್ದ. ಎಲ್ಲ ಅವತಾರ ಒಂದೇ ಅಲ್ಲ, ಬೈಯಕ್ಕೆ ಶುರು ಮಾಡಿದ್ಮೇಲೆ ನಗಾಡ್ತಿದ್ರು ವಿಷ್ಣು. ಇನ್ನೂ ಕೋಪ ಇವನಿಗೆ. ಅಲ್ಲಪ್ಪ, ನೀನು ದಡ್ಡತನಕ್ಕೆ ನಾನು ನಗಲೋ ಅಳ್ಳೋ ಅಂತ ಅಂದರು. ನಾನು ಮಹಾನ್ ಭಕ್ತ, ನಾನು ದಡ್ಡ ಅಂತೀಯ ನೀನು. ಆಗ ವಿಷ್ಣು ಹೇಳಿದ್ರಂತೆ, ನೀನು ದಡ್ಡತನ ಎಲ್ಲಿ ಅಂದರೆ, ನಾನು ಹೇಳಿದ್ನ ನಿನ್ಗೆ ಯಾವತ್ತಾದರೂ, ನಾನು ಶಂಖಚಕ್ರ ಗದಾಧಾರಿಯಾಗಿ ಈ ವೇಷಭೂಷಣಗಳು ತೊಟ್ಕೊಂಡು ಬಂದು ನಿಲ್ತೀನಿ ಅಂತ ನನಗೆ ಹೇಳಿದ್ನ. ಸಕಲ ಜೀವ ಚರಾಚರಗಳಲ್ಲೂ ನಾನಿದ್ದೀನಿ, ಅಣುರೇಣ ತೃಣಕಾಷ್ಟಗಳಲ್ಲೂ ನಾನಿದ್ದೀನಿ ಅಂದಮೇಲೆ ಆ ಜನಗಳ ರೂಪದಲ್ಲಿ ಬಂದು ಕರೆದೆ, ಬಾರಪ್ಪ ಕಾಪಾಡ್ತೀನಿ ಅಂತ ಬರಲಿಲ್ಲ ನೀನು. ತೆಪ್ಪದ ರೂಪದಲ್ಲಿ ಬಂದೆ ಕಾಪಾಡ್ತೀನಿ ಅಂತ ಬರಲಿಲ್ಲ ನೀನು. ಹೆಲಿಕಾಪ್ಟರ್ ರೂಪದಲ್ಲಿ ಬಂದೆ ಹಗ್ಗ ಬಿಟ್ಟೆ, ಹಾಗೂ ಬರಲಿಲ್ಲ ನೀನು. ನಿನ್ನ ದಡ್ಡತನಕ್ಕೆ ಇನ್ನೇನು ಹೇಳಿ. ಅಯ್ಯೋ ಸ್ವಾಮಿ, ಎಂಥ ತತ್ವನ ಮರ್ತೋಗ್ಬಿಟ್ಟಿದೆ. ಎಲ್ಲರಲ್ಲೂ ನೀನೇ ಇದ್ದಿ ಅಂತ. ಇಲ್ಲಿಗೆ ನಾನೇ ಅನ್ನೋ ಭಾವ ನಾಶವಾಯಿತು, ನೀನೇ ಅನ್ನೋ ನೀತಿ ನಿಜವಾಯಿತು ಅಂತ ಅದ್ಭುತವಾಗಿ ಹೇಳ್ತಾರೆ. ಇಷ್ಟೇ, ಸಕಲ ಜೀವ ಚರಾಚರಗಳಲ್ಲೂ ಭಗವಂತ ಇದ್ದಾನೆ ಅಂದಾಗ ಅದರಲ್ಲಿ ಜನಗಳನ್ನು ದಾನವೇ, ನಾನು ಮಾಡಿದ ದಾನ ಧರ್ಮವೇ ಉಳಿಯೋದು, ಇನ್ನೇನು ಉಳಿಯೋದಿಲ್ಲ ಅಂತ ಎಂಥ ನೀತಿಯನ್ನು ಹೇಳಿದ್ರು. ಅದಕ್ಕಾಗಿ ನಾನು ಹೇಳಿದ್ದು ಇದೊಂದು ತತ್ವಪದದ ಅದ್ಭುತವಾದ ಗೀತೆ ಆಗುತ್ತೆ, ಚಿತ್ರಗೀತೆ ಅನ್ನೋದನ್ನು ಹೊರತುಪಡಿಸಿದ್ರೆ. ಒಳ್ಳೆ ಹಾಡನ್ನು ಕೊಟ್ಟರು, ಧನ್ಯವಾದಗಳು. ಧನ್ಯವಾದಗಳು.
ಒಳ್ಳೆ ಕಾಮೆಂಟ್ ಸಿಕ್ತು. ಖುಷಿನಾ? ಖುಷಿ ಮೇಡಮ್. ಕೃಷ್ಣ ಕೈ ಹಿಡಿದ್ಬಿಟ್ರಾ ಫೈನಲಿ? ಕೈ ಹಿಡಿದ್ರು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.